ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗುವಂತಹ ಸಾಕಷ್ಟು ನೂರಾರು ಹತ್ಯೆಗಳು, ಅತ್ಯಾಚಾರಗಳು, ಏನೇನೋ ಕೃತ್ಯಗಳು, ಅಪರಾಧ ಕೃತ್ಯಗಳನ್ನು ತನಿಖೆ ಮಾಡೋದಕ್ಕಾಗಿ SIT ರಚನೆ ಮಾಡಿ ಮೊನ್ನೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿತ್ತು. ನಿನ್ನೆ ಎಲ್ಲ ಅದರ ಬಗ್ಗೆ ಸಾಕಷ್ಟು ಸುಳ್ಳು ಸುದ್ದಿನ, ಗಾಳಿ ಸುದ್ದಿನ, ಅಥವಾ ನಿಜವಾಗ್ಲೂ ನಡೆದು ನಂತರ ನಿಂತು ಹೋಯ್ತೋ ಏನೋ ಗೊತ್ತಿಲ್ಲ. ಒಂದಷ್ಟು IPS ಅಧಿಕಾರಿಗಳು ಆ SITಯಲ್ಲಿ ನೇಮಕವಾಗಿದ್ದಂಥವರು, ಅದರಲ್ಲಿ ವಿಶೇಷವಾಗಿ ಇಬ್ಬರು ಆ ತಂಡದಲ್ಲಿ ಇರೋದಕ್ಕೆ ಇಷ್ಟಪಡ್ತಿಲ್ಲ, ಹಿಂದೆ ಸರಿತಿದ್ದಾರೆ ಅನ್ನುವಂತಹ ಸುದ್ದಿಗಳು ಬಂತು. ಆದರೆ ಕೊನೆಗೆ ಗೃಹ ಸಚಿವರು ಪರಮೇಶ್ವರ್ ಅವರು ಆ ನಂತರ ಹೇಳಿದ್ರು ಆ ಥರದ್ದು ಏನೂ ಇಲ್ಲ, ಅದೆಲ್ಲ ಸುಳ್ಳು ಸುದ್ದಿ ಅಂತ ಹೇಳಿದ್ರು. ಸೊ ಮೇ ಬಿ ಗೊತ್ತಿಲ್ಲ, ಆ ತನಿಖೆಯನ್ನು ಆರಂಭದಿಂದಲೇ ಡಿಸ್ಟರ್ಬ್ ಮಾಡುವಂತಹ ಕಾರಣಕ್ಕಾಗಿ ಕೆಲವು ದುಷ್ಟಶಕ್ತಿಗಳು ಆ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿರ್ಬೋದು, ಅಥವಾ ಏನಾಯ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮುಂದಕ್ಕೆ ಗೊತ್ತಾಗುತ್ತದು. ಆದರೆ ಇದರ ನಡುವೆ ವಿಶೇಷತೆ ಏನು ಅಂದರೆ, ಎರಡು ಪ್ರಮುಖ ಘಟನೆಗಳು ನಡೆದಿದೆ. ಒಂದು, ರೆಡ್ಡಿ, ಜನಾರ್ದನ ರೆಡ್ಡಿ, ಸುಸಂಸ್ಕೃತ ಸಚ್ಚಾರಿತ್ರ್ಯದ ಜನಾರ್ದನ ರೆಡ್ಡಿ ಈ ಪ್ರಕರಣದ ಕುರಿತಾಗಿ ಬಾಯ್ಬಿಟ್ಟು ಮಾತಾಡಿದ್ದಾರೆ. ಪ್ಲಸ್ ಅವರ ದೋಸ್ತ್ ರಾಮುಲು ಅವರು ಸಹ ಮಾತಾಡಿದ್ದಾರೆ. ಇಬ್ಬರು ಸಹ ಏನು ಮಾತಾಡಿದ್ದಾರೆ ಅಂದರೆ, ತಾವು ಎಂತಹ ನೀಚ ಮಟ್ಟಕ್ಕೆ ಹೋಗ್ತೀವಿ ರಾಜಕಾರಣದಲ್ಲಿ ಅನ್ನೋದನ್ನ ತೋರಿಸಿದ್ದಾರೆ. ಈ SIT ಮಾಡಿರೋದಕ್ಕೂ ಧರ್ಮಕ್ಕೂ ಏನು ಸಂಬಂಧ, ಅದರಲ್ಲೂ ಮುಸ್ಲಿಮರಿಗೆ ಏನು ಸಂಬಂಧ, ಅಲ್ಲಿಗೆ ಲಿಂಕ್ ಮಾಡೋದಕ್ಕೆ ಹೊರಟಿದ್ದಾರೆ ಇಬ್ಬರು. ಆಲ್ಮೋಸ್ಟ್ ಅಲ್ಲಿಗೆ ಲಿಂಕ್ ಮಾಡ್ತಿದ್ದಾರೆ ಪರೋಕ್ಷವಾಗಿ. ಆಮೇಲೆ ಶಾಪ ತಟ್ಟುತ್ತಂತೆ. ಈ SIT ಮಾಡಿರೋದ್ರಿಂದ, ಸತ್ತಿರೋರಿಗೆ ನ್ಯಾಯ ಕೊಡಿಸೋದ್ರಿಂದ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದ್ರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಶಾಪ ತಟ್ಟುತ್ತೆ, ಸರ್ಕಾರ ಬಿದ್ದು ಹೋಗುತ್ತಂತೆ. ಇದು ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಕತೆ. ಈ ಕಡೆ ಇಳಿ ವಯಸ್ಸಿನಲ್ಲಿ ಪೋಕ್ಸೋ ಕೇಸ್ ಹಾಕಿಸ್ಕೊಂಡಿರುವಂತಹ ಮಿಸ್ಟರ್ ಯಡಿಯೂರಪ್ಪ ಅವರು ಕ್ಲೀನ್ ಚಿಟ್ ಕೊಟ್ಟೇ ಬಿಟ್ರು. SIT ಅವಶ್ಯಕತೆನೇ ಇಲ್ಲ, ಧರ್ಮಸ್ಥಳದಲ್ಲಿ ಏನು ತಪ್ಪು ನಡೆದಿಲ್ಲ, ಈಗಂತೂ ಅದು ಡೈಲಾಗ್ ಹೊಡೆದ್ರು. ಸೊ ಇದಿಷ್ಟು ನಿನ್ನೆ ನಡೆದಿಲ್ಲ. ಸೊ ಅದರ ವಿವರಗಳನ್ನು ನೋಡೋದಾದ್ರೆ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ ಏನೇನು ಆಯಿತು ಅನ್ನೋದನ್ನು. ಸೊ ನಾನು ನಿಮಗೆ ಹೇಳ್ದಂಗೆ SIT ಆದ ತಕ್ಷಣವೇ ಅದರ ಮೇಲೆ ಒತ್ತಡದ ತಂತ್ರವಾಗಿಯೋ ಅಥವಾ ನಿಜವಾಗ್ಲೂ ನಡೀತೋ ಗೊತ್ತಿಲ್ಲ, ಇಬ್ಬರು IPS ಆಫೀಸರ್ಗಳು ಆ ತಂಡದಲ್ಲಿ, 4 ಜನರ ತಂಡದಲ್ಲಿ ಇರುವಂತಹ ಇಬ್ಬರು, ನಾವು ಈ ಒಂದು ತಂಡದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ ಅಥವಾ ಈ ಒಂದು ತನಿಖೆಯಿಂದ ಹೊರಗುಳಿತೀವಿ, ನಮಗೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಸಾಕಷ್ಟು ಸುದ್ದಿ ಸಂಸ್ಥೆಗಳು, ಗೋಧಿ ಮೀಡಿಯಾಗಳು, ಅದರಲ್ಲಿ ವಿಶೇಷವಾಗಿ ಪಬ್ಲಿಕ್ TV ಅಂತಹ ಚಾನೆಲ್ಗಳು ಬೆಳಗ್ಗೆಯಿಂದ ಬ್ರೇಕಿಂಗ್ ನ್ಯೂಸ್ ಹಾಕಿದ್ವು, ಬ್ರೇಕಿಂಗ್ ನ್ಯೂಸ್ ಹಾಕ್ತಾನೆ ಬಂದವು. ಆದರೆ ಅದು ಖಾತ್ರಿ ಆಗಲಿಲ್ಲ. ಸಂಜೆ ಹೊತ್ತಿಗೆ ಪರಮೇಶ್ವರ್ ಅವರು ಹೇಳಿದ್ರು ಅದೆಲ್ಲ ಏನೂ ಇಲ್ಲ, ಆ ಥರದ್ದು ಏನೂ ಇಲ್ಲ, ಆ ಥರ ಸುದ್ದಿನೇ ಇಲ್ಲ, ಮಾತೇ ಇಲ್ಲ ಅಂತ. ರಾಜೀನಾಮೆನೂ ಬಂದಿಲ್ಲ, ಅಥವಾ ಅದಕ್ಕೆ ಪತ್ರನೂ ಬಂದಿಲ್ಲ, ಎಂಥದ್ದು ಬಂದಿಲ್ಲ. ಹಾಗಾಗಿ ರಾಜೀನಾಮೆ ವಿಚಾರ ಬರಲ್ಲ ಬಿಡಿ, ಆ ಪತ್ರ ಬರೀಬೇಕಲ್ವ ಗೃಹ ಮಂತ್ರಿಗಳಿಗೆ, ನಾನು ಈ SITಯಿಂದ ಹೊರಗುಳಿಯೋದಕ್ಕೆ ಇಚ್ಛೆ ಪಡ್ತೀನಿ ಅಂತ. ಆ ಥರದ್ದು ಏನೂ ನಡೆದಿಲ್ಲ IPS ಆಫೀಸರ್ಗಳ ಕಡೆಯಿಂದ. ಹಾಗಾಗಿ ಅದು ಗಾಳಿ ಸುದ್ದಿನೇ ಇರಬೇಕು ಅಂತ ನಾವು ಸದ್ಯಕ್ಕೆ ಭಾವಿಸ್ಬೋದು. ಇದರ ನಡುವೆ ರಾಜಕೀಯ ಪ್ರತಿಕ್ರಿಯೆಗಳು ಬರೋದಕ್ಕೆ ಶುರುವಾಯಿತು. BJPಯವರು ಇದನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅದರಲ್ಲೂ ಮುಖ್ಯವಾಗಿ ಇಬ್ಬರು BJP ಘಟಾನುಘಟಿಗಳು, ಬಹಳ ದೊಡ್ಡ ಒಳ್ಳೆ ಚಾರಿತ್ರ್ಯ ಹೊಂದಿರೋರು, ಒಳ್ಳೆ ಬ್ಯಾಕ್ಗ್ರೌಂಡ್ ಹೊಂದಿರೋರು, ರಾಜಕೀಯದಲ್ಲಿ ತುಂಬ ಸಭ್ಯಸ್ಥರು, ದೊಡ್ಡ ಹೆಸರನ್ನು ಗಳಿಸ್ಕೊಂಡಿರೋರು, ಸಭ್ಯರು ಅಂತ ಎಲ್ಲರೂ ಕೂಡ ಬಹುಮಾನ ಕೊಟ್ಟಿರುವಂಥವರು, ಯಾವುದೇ ರೀತಿಯಾದಂತಹ ಭ್ರಷ್ಟಾಚಾರದ ಆರೋಪಗಳಿಲ್ಲದ, ಯಾವ ಕೆಟ್ಟ ಮಾತುಗಳನ್ನು ಯಾವತ್ತೂ ಸಹ ಯಾರಿಂದಲೂ ಪಡೆಯದಂತಹ, ನಿರಂತರವಾಗಿ ಸಾಧು ಸಂತರ ರೀತಿಯಲ್ಲಿ ರಾಜಕೀಯದಲ್ಲಿರುವಂತಹ ಜನಾರ್ದನ ರೆಡ್ಡಿ ಮತ್ತು ಅವರ ಖಾಸಾ ದೋಸ್ತ್ ಶ್ರೀರಾಮುಲು ಇಬ್ಬರು ಶುರು ಹಚ್ಕೊಂಡ್ರು. ಜನಾರ್ದನ ರೆಡ್ಡಿ ಮಾತಾಡಿ ಇದ್ರ ಬಗ್ಗೆ, ಫಸ್ಟ್ ಆಫ್ ಆಲ್ ಈ ಮೀಡಿಯಾದವರು ಹೋಗಿ ಜನಾರ್ದನ ರೆಡ್ಡಿ ಹತ್ರ ಅಂತಹ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೇಳೋದು ಈ ಮೀಡಿಯಾದವ್ರ ಕರ್ಮ. ಅದು ಅವರು ಎಂತೆಂಥವ್ರ ಹತ್ರನೋ ಹೋಗಿ ಮೈಕ್ ಹಿಡಿತಾರೆ ಯಾವುದ್ಯಾವುದೋ ವಿಚಾರಕ್ಕೆ. ಅಂತಹ ಮಾನಗೆಟ್ಟ, ಲಜ್ಜೆಗೆಟ್ಟ, ಸೂಲಿ ಬೆಲೆಗೆ ಮೈಕ್ ಹಿಡಿತಾರೆ ಇವರು. ಅಂಥ ಜನ್ಮಗಳು. ಇನ್ನು ಜನಾರ್ದನ್ ರೆಡ್ಡಿನ ಬಿಡ್ತಾರ? ಶಾಸಕ ಬೇರೆ ಶಾಸಕ, ಮೊನ್ನೆ ತಾನೇ ಅದು ಕೈ ತಪ್ಪಿ ಮತ್ತೆ ವಾಪಸ್ ಬಂದಿರೋದು. ಸೊ ಗಣಿ ಲೂಟಿ ಮಾಡಿರುವ ಆರೋಪ, ಇನ್ನೆಂಥದ್ದು ಅಪರಾಧ ಪ್ರಕರಣಗಳು, ಅವುಗಳಲ್ಲಿ ಒಂದು ಕೋರ್ಟಲ್ಲಿ ಶಿಕ್ಷೆನೂ ಆಗಿದೆ, ಒಂದಷ್ಟು ವರ್ಷ ಜೈಲಲ್ಲಿದ್ದರು, ಆನಂತರ ಬೇಲಲ್ಲಿ ಬಂದರು, ತೀರ್ಪು ಪ್ರಕಟ ಆಯಿತು, ಜೈಲ್ ಶಿಕ್ಷೆ ಪ್ರಕಟ ಆಯಿತು, ಆನಂತರ ಆ ಶಿಕ್ಷೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ಸಿಕ್ಕಿದೆ ಇವಾಗ. ಹಾಗಾಗಿ ಹೊರಗಡೆ ಇದ್ದಾರೆ. ಅವರು ಅಂತಹ ಸಚ್ಚಾರಿತ್ರ್ಯದ ವ್ಯಕ್ತಿ
SIT ರಚನೆಯ ಬಗ್ಗೆ ಬೇರೆ ಏನಾದರೂ ಮಾತಾಡಿದ್ರು ಓಕೆ ಅನ್ಕೋಬೋದಾಗಿತ್ತು. ಅದು ಅವರ ಚಾಳಿ, ಅದು ಇದಂತ ಹೊಸ ವರಸೆ. ಇದು ಹಿಂದೂ ವಿರೋಧಿ ನಿರ್ಧಾರ, ಹಿಂದೂ ವಿರೋಧಿ ಕ್ರಮ, ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಅದು ಹೇಗ್ರಿ? ಅಷ್ಟು ಕೊಲೆಗಳಾಗಿದ್ದಾವೆ, ಅತ್ಯಾಚಾರಗಳಾಗಿದ್ದಾವೆ, ಅಮಾಯಕರ ಹಿಂಸೆ ಆಗಿದೆ, ರೇಪ್ ಆಗಿದೆ, ಏನೇನೋ ಆರೋಪಗಳು ಕೇಳಿ ಬರ್ತಿರ್ಬೇಕಾದ್ರೆ ಅದನ್ನ ತನಿಖೆ ಮಾಡೋದು ಅದು ಹೇಗೆ ಹಿಂದೂ ವಿರೋಧಿ ಆಗುತ್ತೆ? ಸತ್ತವರು ಹಿಂದೂಗಳಲ್ವಾ? ಅಂದ್ರೆ ಯಾರು ಸತ್ರು ಪರವಾಗಿಲ್ಲ, ಸಾಯಿಸಿದವರ ವ್ಯಕ್ತಿಗಳ ಆಧಾರದ ಮೇಲೆ, ರೇಪ್ ಮಾಡಿದ ವ್ಯಕ್ತಿಗಳ ಆಧಾರದ ಮೇಲೆ ತನಿಖೆ ಆಗಬೇಕು. ಇದು ಸೇಮ್ ಟು ಸೇಮ್ ಮನುವಾದನೆ. ಮನುಸ್ಮೃತಿಯಲ್ಲಿ ಅದೇ ಇರೋದು. ಇಂತಹ ಜಾತಿಯವರು ಏನಾದರೂ ತಪ್ಪು ಮಾಡಿದ್ರು ಸಹ ಅದಕ್ಕೆ ಶಿಕ್ಷೆ ಇಲ್ಲ, ಇಂತಹ ಜಾತಿಯವರು ಸಣ್ಣ ತಪ್ಪು ಮಾಡಿದ್ರು ಸಹ ಅವ್ರಿಗೆ ದೊಡ್ಡ ಶಿಕ್ಷೆ ಕೊಡಬೇಕು ಅನ್ನೋದನ್ನೇ ಇದೆ. ಅದನ್ನೇ ಶಿರಸಾವಹಿಸಿ ಪಾಲಿಸ್ದಂಗಿದೆ ಜನಾರ್ದನ ರೆಡ್ಡಿ. ಆ ರೀತಿ ಒಂದು ಡೈಲಾಗ್ ಹೊಡೆದ್ರು. ಅದರ ಜೊತೆಗೆ ಹೇಳಿದ್ರು, ಇದರಿಂದ ಈ ಸರ್ಕಾರ ಪತನ ಆಗುತ್ತೆ, ಶಾಪ ತಟ್ಟುತ್ತೆ, ಏನೇನೋ ಅನುಭವಿಸುತ್ತೆ ಈ ಸರ್ಕಾರ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸೊ ಅವರು ಅಷ್ಟು ಮಾತಾಡಿದ ಮೇಲೆ ಅವರ ಕಾಸಾ ದೋಸ್ತ್ ಶ್ರೀರಾಮುಲು ಸುಮ್ಮನೆ ಇರ್ತಾರ? ಅವರು ಇನ್ನೊಬ್ಬ ಸಚ್ಚಾರಿತ್ರ್ಯದ ದೊಡ್ಡ ನಾಯಕ. ಅವರು ಮಾತಾಡೋಕ್ಕೆ ಶುರು ಮಾಡಿದ್ರು. ಅವ್ರದ್ದು ಇದೇ ಕತೆ. ಹಿಂದೂಗಳ ಭಾವನೆ, ಹಿಂದೂ ವಿರೋಧಿ, ಸರ್ಕಾರಕ್ಕೆ ಶಾಪ ತಟ್ಟುತ್ತೆ, ಅದು ಇದು ಅವ್ರದ್ದೊಂದು ಕತೆ. ಅವರಿಬ್ಬರು ಸೇರ್ಕೊಂಡು ಇದಕ್ಕೆ ಕೋಮು ಬಣ್ಣ ಹಚ್ಚುವಂತಹ ಪ್ರಯತ್ನವನ್ನು ಮಾಡಿದ್ರು ಅಂತಲೇ ಹೇಳಬೇಕು. ಜನಾರ್ದನ ರೆಡ್ಡಿ ಅಂತೂ ಆಲ್ಮೋಸ್ಟ್ ಹಚ್ಚಿದ್ರು. ಒಂದು ಸಮುದಾಯವನ್ನು ಖುಷಿಪಡಿಸೋದಕ್ಕೆ ಈ SITಯನ್ನು ಫಾರ್ಮ್ ಮಾಡಲಾಗಿದೆ. ಅಂದ್ರೆ ಮುಸ್ಲಿಮರಿಗೂ ಇದಕ್ಕೆ ಏನ್ರಿ ಸಂಬಂಧ? ಹಿಂದೂಗಳು ಅಂತ ಕರ್ಸ್ಕೊಳ್ಳೋರ ಮೇಲೆ ಆರೋಪ ಬಂದಿದೆ, ಹಿಂದೂಗಳು ಅಂತ ಕರ್ಸ್ಕೊಳ್ಳೋರು ಕೊಲೆಗಳು, ಅತ್ಯಾಚಾರಗಳು, ಇನ್ನೇನೇನೋ ಆಗಿದೆ. ಅದನ್ನು ತನಿಖೆ ಮಾಡೋದಕ್ಕೆ ಒಂದು SIT ಮಾಡಿದ್ದಾರೆ. ಆದರೆ ಅಲ್ಲಿ ಮುಸ್ಲಿಂ ಯಾಕೆ ಬರ್ತು? ಯಾಕಂದ್ರೆ ಇವರು ರಾಜಕೀಯ ನಿಂತಿರೋದೇ ಅಲ್ಲಿ. ಮುಸ್ಲಿಮರು ಇಲ್ಲ ಅಂದ್ರೆ ಇವ್ರಿಗೆ ಅನ್ನನೇ ಸಿಗಲ್ಲ. ಸೊ ಜನಾರ್ದನ ರೆಡ್ಡಿ ಅದನ್ನೇ ಮಾಡಿದ್ರು. ಆಲ್ಮೋಸ್ಟ್ ಶ್ರೀರಾಮುಲು ಬೇರೆ ರೀತಿಯಲ್ಲಿ ಹಿಂದೂ ವಿರೋಧಿ ಅಂತ ಹೇಳೋ ಮೂಲಕ ಆಲ್ಮೋಸ್ಟ್ ಅದನ್ನೇ ಮಾಡಕ್ಕೆ ಹೊರಟ್ರು. ಇದರ ನಡುವೆ ಅವರಿಬ್ಬರೇ ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಮಿಸ್ಟರ್ ಯಡಿಯೂರಪ್ಪ ಈ ಇಳಿ ವಯಸ್ಸಿನಲ್ಲಿ 83 ಅನ್ಸುತ್ತೆ ಅವ್ರ ವಯಸ್ಸು, 83-84 ಇರಬೇಕು. ಈ ವಯಸ್ಸಿನಲ್ಲಿ ಪೋಕ್ಸೋ ಕೇಸ್ ಹಾಕ್ಸ್ಕೊಂಡಿದ್ದಾರೆ ರೀಸೆಂಟಾಗಿ. ಪೋಕ್ಸೋ ಕೇಸು ಅಂಥ ವ್ಯಕ್ತಿ ಅವರು ಈ SIT ಬಗ್ಗೆ ಮಾತಾಡಿದ್ದಾರೆ. ಅವರನ್ನು ಪ್ರತಿಕ್ರಿಯೆ ಕೇಳಿದ್ದಾರೆ. SIT ಏನು ನಿಮ್ಮ ಪ್ರತಿಕ್ರಿಯೆ ಅಂತ. ಅವರು ಒಂದೇ ಸೆಂಟೆನ್ಸಲ್ಲಿ ಎಲ್ಲ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಯಾರು ಏನು ತಪ್ಪು ಮಾಡಿಲ್ಲ, ಅಲ್ಲೇನು ತಪ್ಪು ನಡೆದೇ ಇಲ್ಲ, ತನಿಖೆ ಮಾಡ್ಕೊಳ್ಳಿ ಅಷ್ಟೇ. ಇವರ ಮನಸ್ಥಿತಿ ಏನು ಅಂದರೆ ಮಾನವೀಯತೆ ಇಲ್ಲ ಇವರಿಗೆ. ಓಟ್ ಬರೋದಕ್ಕೆ ಹಿಂದುತ್ವ ಅನ್ನೋದು ಬೇಕು. ಹಿಂದುತ್ವದ ಕಡೆಯಿಂದ ಏನೇ ಅತ್ಯಾಚಾರ, ಅನಾಚಾರ, ಎಂಥ ಕೊಳಕು ಘಟನೆಗಳು ನಡೆದ್ರು, ಕೃತ್ಯಗಳು ನಡೆದ್ರು, ಅವುಗಳನ್ನು ಖಂಡಿಸಬಾರ್ದು, ತನಿಖೆ ಆಗಬಾರ್ದು, ಏನಾಗಬಾರ್ದು. ಅವರೆಲ್ಲ ದೇವಮಾನವರು. ಅವರು ರೇಪ್ ಮಾಡಿದ್ರು ಸಹ ಅದನ್ನು ಆಶೀರ್ವಾದ ಅಂತ ಸ್ವೀಕರಿಸಬೇಕು ಅನ್ನೋ ಮನಸ್ಥಿತಿನೋ ಏನೋ ಗೊತ್ತಿಲ್ಲ ಇವ್ರದ್ದು. ಆಲ್ಮೋಸ್ಟ್ ಹಾಗೇ ಇದೆ ಇವರ ಮನಸ್ಥಿತಿ. ಅಂದರೆ ತನಿಖೆನೇ ಆಗಬಾರ್ದು ಅನ್ನೋದಂದರೆ, ಹಿಂದೂ ವಿರೋಧಿ ಸರ್ಕಾರ ಅನ್ನೋದಾದರೆ ಅದೇ ಅರ್ಥ ಬರುತ್ತೆ. ಸೊ ಯಡಿಯೂರಪ್ಪನವರು ಸಹ ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅಲ್ಲೇನು ತಪ್ಪು ನಡೆದಿಲ್ಲ, ತನಿಖೆ ಆಗಲಿ ಅಂತಂದರು. ಹೇಗೋ ತನಿಖೆ ಆಗಲಿ ಅಂದರು. ತನಿಖೆ ಹಾಕಬೇಕು, ಅಲ್ಲೇನು ತಪ್ಪು ನಡೆದಿಲ್ಲ, ಸುಮ್ಮನಿರ್ರಿ ಅಂದಿಲ್ಲ. ಪುಣ್ಯ, ಅದೊಂದಕ್ಕೆ ನಾವು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಇದಿಷ್ಟು ನಿನ್ನೆ ಅಲ್ಲಿ ನಡೆದಿರುವಂತಹ ಘಟನಾವಳಿಗಳು. ಧರ್ಮಸ್ಥಳದಲ್ಲಿ ನಡೆದಿರುವ ಕೃತ್ಯಗಳ ತನಿಖೆಗಾಗಿ SIT ನೇಮಕ ಆದ ಮೇಲೆ, ರಚನೆ ಆದ ಮೇಲೆ ರಾಜಕೀಯವಾಗಿ ಯಾವ ರೀತಿ ಬಣ್ಣ ಪಡ್ಕೊಳ್ತಿದೆ ಅಂತ. ಇನ್ನು SIT ಕಾರ್ಯಾಚರಣೆ ಅಥವಾ ಕೆಲಸಗಳು ಆರಂಭ ಆಗಿಲ್ಲ. ಆರಂಭ ಆದಮೇಲೆ ಏನಾದರೂ ಡೆವಲಪ್ಮೆಂಟ್ಸ್ ಇದ್ದರೆ, ಅಪ್ಡೇಟ್ಗಳಿದ್ರೆ ಖಂಡಿತವಾಗ್ಲೂ ಸಹ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತೀನಿ. ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.